ನಮಸ್ಕಾರ ಬಂಧುಗಳೇ, ಮುಂಬೈ ಇಂಡಿಯನ್ಸ್ ತಂಡ ಸೂಪರ್ ಸ್ಟ್ರಾಂಗ್ ರಿಟೆನ್ಷನ್ ಮಾಡಿದೆ. ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ಬುಮ್ರಾ, ಹಾರ್ದಿಕ್, ಟ್ರೆಂಟ್ ಬೋಲ್ಟ್ ಇತ್ಯಾದಿ ಆಕ್ಷನ್ನಲ್ಲಿ ಕ್ವಾಂಟನ್ ಡಿಕಾಕ್ನ ಕೊಂಡ್ಕೊಂಡು 5 ಬೈಯಿಂಗ್ಗಳು. ಇದು ನೋಡಲು ಸಂಪೂರ್ಣ ಲಿಸ್ಟ್, ಬೆಸ್ಟ್ ಪ್ಲೇಯಿಂಗ್ 11 ಮತ್ತು ಚಾಂಪಿಯನ್ ಚಾನ್ಸ್ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಎಂಐ ರಿಟೆನ್ಷನ್ ಪ್ಲೇಯರ್ಗಳ ಬಗ್ಗೆ ತಿಳಿದುಕೊಳ್ಳೋದಾದರೆ, ಜಸ್ಪ್ರೀತ್ ಬುಮ್ರಾ ಅವರನ್ನು 18 ಕೋಟಿ ರೂಪಾಯಿಗಳನ್ನು ಕೊಟ್ಟು ರಿಟೈನ್ ಮಾಡಿಕೊಂಡಿತ್ತು. ಹಾಗೆಯೇ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ 16.35 ಕೋಟಿ, ಆದರೆ ಸೂರ್ಯಕುಮಾರ್ ಯಾದವ್ಗೂ ಸೇಮ್ ದುಡ್ಡನ್ನು ಕೊಟ್ಟಿತ್ತು. ಜೊತೆಗೆ ರೋಹಿತ್ ಶರ್ಮಾ ಅವರಿಗೆ 16.30 ಕೋಟಿ ಕೊಟ್ಟು ರಿಟೈನ್ ಮಾಡಿಕೊಂಡಿತ್ತು. ಟ್ರೆಂಟ್ ಬೋಲ್ಟ್ಗೂ ಕೂಡ 12.5 ಕೋಟಿಯನ್ನು ನೀಡಿದರೆ, ದೀಪಕ್ ಚಹಾರ್ ಅವರಿಗೆ 9.25 ಕೋಟಿಯನ್ನು ನೀಡಿತ್ತು. ಇನ್ನು ಲೆಫ್ಟ್ ಹ್ಯಾಂಡ್ ಆಟಗಾರ ತಿಲಕ್ ವರ್ಮಾ ಅವರಿಗೆ 8 ಕೋಟಿ, ವಿಲ್ ಜಾಕ್ಸ್ಗೆ 5.25 ಕೋಟಿ, ನಮನ್ದೀರ್ಗೆ 5.25 ಕೋಟಿ, ಅಲ್ಲಾ ಅಫ್ಜಲ್ಗೆ 4.8 ಕೋಟಿ, ಮಿಚೆಲ್ ಸ್ಯಾಂಟ್ನರ್ಗೆ 2 ಕೋಟಿ, ರಯನ್ ರಿಕಾಲ್ಟನ್ಗೆ 1 ಕೋಟಿ ನೀಡಿ ರಿಟೈನ್ ಮಾಡಿಕೊಂಡಿತ್ತು. ರಾಜ್ ಅಂಗದ್ಭಾವ 30 ಲಕ್ಷ, ರಾಬಿನ್ ಮಿಂಚ್ 65 ಲಕ್ಷ, ಶರ್ಮಾ 30 ಲಕ್ಷ, ಅಶ್ವಿನ್ ಕುಮಾರ್ 30 ಲಕ್ಷ, ಕಾರ್ಬನ್ ಬಾಷ್ 30 ಲಕ್ಷ ಈ ರೀತಿ ಆಟಗಾರರಿಗೆ ರಿಟೈನ್ ಮಾಡ್ಕೊಳ್ಳೋದಿಕ್ಕೆ ದುಡ್ಡನ್ನು ಖರ್ಚು ಮಾಡಿತ್ತು. ಇತ್ತೀಚೆಗೆ ನಡೆದ ಆಕ್ಷನ್ನಲ್ಲಿ ಕ್ವಾಂಟನ್ ಡಿಕಾಕ್ನ 1 ಕೋಟಿಗೆ, ಮೊಹಮ್ಮದ್ ಇಜರ್ನ 30 ಲಕ್ಷಕ್ಕೆ, ಡ್ಯಾನಿಲ್ ಮೆಲೇರಿಯನ್ನ 30 ಲಕ್ಷಕ್ಕೆ, ಅಂಕುಲ್ ಲೆಕರ್ನವ್ರನ್ನ 30 ಲಕ್ಷಕ್ಕೆ, ಮಯಾಂಕ್ ರಾವತ್ನ 30 ಲಕ್ಷಕ್ಕೆ, ಹಾಗೆಯೇ ಶಾರ್ದೂಲ್ ಠಾಕೂರ್, ಮಯಾಂಕ್ ಮಾರ್ಕಂಡೇಯ ಕೂಡ ಇದು ಟ್ರೇಡಿಂಗ್ನಲ್ಲಿ ಸೇರ್ಕೊಂಡಿದ್ರು. ಪರ್ಸನ್ನ ಎಲ್ಲ ಆಟಗಾರರನ್ನ ರಿಟೈನ್ ಮಾಡ್ಕೊಳೋದಿಕ್ಕೆ ಮುಂಬೈ ಸುರಿದಿತ್ತು. ಒಳ್ಳೆಯ ತಂಡವನ್ನೇನೋ ಕಟ್ಟಿದೆ ಅಂತ ಅನಿಸುತ್ತೆ. ಅದರ ಜೊತೆಗೆ ಈ ಒಂದು ತಂಡದಲ್ಲಿಯೂ ಕೂಡ ಬೌಲಿಂಗ್ ಸ್ವಲ್ಪ ವೀಕ್ ಇದೆ ಅಂತ ಅನ್ನಿಸ್ತಾ ಇದೆ ಬಂಧುಗಳೇ. ಎಲ್ಲವನ್ನ ಅಳೆದು ತೂಗಿ ನೋಡಿ ಬೆಸ್ಟ್ ಪ್ಲೇಯಿಂಗ್ 11 ನಾವು ನೋಡೋದಾದರೆ, ರೋಹಿತ್ ಶರ್ಮಾ ಮತ್ತು ಕ್ವಾಂಟನ್ ಡಿಕಾಕ್ ಓಪನರ್ ಆಗಬಹುದು, ಅಥವಾ ರಾಯಲ್ ರಿಕಾಲ್ಟನ್ ಇವರ ಜಾಗದಲ್ಲಿ ಇರಬಹುದು. ವಿಲ್ ಜಾಕ್ಸ್ 2ನೇ ಕ್ರಮಾಂಕ, ಸೂರ್ಯಕುಮಾರ್ ಯಾದವ್ 3ನೇ ಕ್ರಮಾಂಕದಲ್ಲಿ, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ ಆಲ್ರೌಂಡ್ ಕೋಟ, ರಾಯಲ್ ರಿಕಾಲ್ಟನ್ 6ನೇ ಕ್ರಮಾಂಕದಲ್ಲಿ ಕೂಡ ಆಡಬಹುದು. ನಮನ್ದೀರ್ 7ನೇ ಆಟಗಾರ, ಜಸ್ಪ್ರೀತ್ ಬುಮ್ರಾ ಅದ್ಭುತ ಬೌಲಿಂಗ್, ಟ್ರೆಂಟ್ ಬೋಲ್ಟ್, ದೀಪಕ್ ಚಹರ್ನನ್ನ ಈ ಒಂದು ತಂಡದಲ್ಲಿ ಖಂಡಿತವಾಗಿಯೂ ನಾವು ನೋಡಬಹುದು. 11ನೇ ಆಟಗಾರ ಶಾರ್ದೂಲ್ ಠಾಕೂರ್ ಅಥವಾ ಅಲ್ಫ್ ಗಜರ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮಿಚೆಲ್ ಸ್ಯಾಂಟ್ನರ್ ಅಥವಾ ರಾಜಭಾವ ಕಂಡು ಬರ್ತಾರೆ. ಬಂಧುಗಳೇ, ಸಮಯಕ್ಕೆ ತಕ್ಕಂತೆ ಈ ಇಂಪ್ಯಾಕ್ಟ್ ಪ್ಲೇಯರನ್ನು ಆಡಿಸಲಾಗುತ್ತೆ. ಎಂಐ ಟಾಪ್ ಫೇವ್ರೆಟ್ ಬ್ಯಾಟಿಂಗ್ ಲಿಸ್ಟಲ್ಲಿ ನಾವು ನೋಡಿದರೆ ಇವರ ಗೆಲ್ಲುವ ಚಾನ್ಸ್ 35ರಿಂದ 40%. ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಅಂತ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಹೊಂದಿದ್ದು, ಬುಮ್ರಾ, ಬೋಲ್ಟ್ ಅಂತವರಂತಹ ಫೇವ್ರೆಟ್ ಬೌಲರ್ಗಳನ್ನು ಹೊಂದಿದೆ. ನಿಮ್ಮ ಒಪಿನಿಯನ್ ಏನು? ಈ ತಂಡದ ಗೆಲುವಿನ ಪರ್ಸೆಂಟೇಜ್ ಎಷ್ಟಿದೆ ಅಂತ ನಿಮಗೆ ಅನ್ನಿಸುತ್ತೆ? ದಯವಿಟ್ಟು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡೋದನ್ನ ಮರಿಬೇಡಿ ಬಂಧುಗಳೇ. ಮತ್ತೊಂದು ಅದ್ಭುತ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಬಂಧುಗಳೇ. ಅಲ್ಲಿಯವರೆಗೂ ಟೇಕ್ ಕೇರ್. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.